ಸೊ ನಿಮ್ಮ ಬಿಸ್ನೆಸ್ನ ಡಬಲ್ ಮಾಡಲಿಕ್ಕೆ ವೆಬ್ಸೈಟ್ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ಇಲ್ಲಿ ನೋಡೋಣ. ಇವತ್ತಿನ ಕಾಲದಲ್ಲಿ ಒಂದು 70-80% ಜನರು ಏನಾದರೆ ವೆಬ್ಸೈಟ್ ಮತ್ತು ಆನ್ಲೈನ್ ಸರ್ಚ್ ಮಾಡ್ತಾ ಇರ್ತಾರೆ. ಲೈಕ್ ಇವತ್ತು ಹೇಳ್ಬೋದು 70% ಜನರು ಆ್ಯಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ. ಏನೇ ಪ್ರಾಬ್ಲಮ್ ಬೇಕಾದರೂ ಅದು ಈಸಿಲಿ ಗೂಗಲ್ನಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನೀವು ಒಂದು ವೆಬ್ಸೈಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನೀವು ಗೂಗಲ್ನಲ್ಲಿ ಎಕ್ಸಿಸ್ಟಿಂಗ್ ಇರಲ್ಲ. ಸೊ ಯಾರೇ ಕಸ್ಟಮರ್ಸ್ ಬಂದ್ರೂ ಗೂಗಲ್ನಲ್ಲಿ ಟಾಪ್ ಹಾಸ್ಪಿಟಲ್ ಇನ್ ನಿಯರ್ ಬೈ ಮೀ, ಸೊ ಟಾಪ್ ಸ್ಕೂಲ್ ನಿಯರ್ ಬೈ ಮೀ, ಈ ಥರ ಏನಾದರೂ ಸರ್ಚ್ ಮಾಡಿದರೆ ನಿಮ್ಮ ವೆಬ್ಸೈಟ್ ಕಾಣಿಸ್ಕೊಂಡಿಲ್ಲ ಅಂದರೆ ಅಥವಾ ನಿಮ್ಮ ಒಂದು ಪ್ರೊಫೈಲ್ ಕಾಣಿಸಿಲ್ಲ ಅಂತಂದರೆ ಆ ಲೀಡನ್ನು, ಆ ಎಂಕ್ವೈರಿಯನ್ನು ಎಲ್ಲಿ ಹೋಗುತ್ತೆ ಅಂತಂದರೆ, ಸೊ ಯಾರೋ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂದರೆ ಆಲ್ರೆಡಿ ವೆಬ್ಸೈಟ್ ಮಾಡಿರ್ತಕ್ಕಂಥ ಒಂದು ಕಾಂಪಿಟೇಟರ್ಗೆ ನಿಮ್ಮ ಒಂದು ಲೀಡು ಅವರಿಗೆ ಹೋಗಿಬಿಡುತ್ತೆ. ಇದರಿಂದ ನಿಮ್ಮ ಒಂದು ಬಿಸ್ನೆಸ್ಸು ಗ್ರೋತು ಸ್ಟಾಪ್ ಆಗುತ್ತೆ. ಅವರ ಯಾರು ಕಾಂಪಿಟೇಟರ್ಸ್ ಇರ್ತಾರಲ್ಲ ಅವರು ಒಂದು ಬಿಸ್ನೆಸ್ನ ಗ್ರೋ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ತಮ್ಮ ಬಿಸ್ನೆಸ್ಗೆ ವೆಬ್ಸೈಟ್ ಎಂಬುದು ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೆಬ್ಸೈಟಿಂದ ನಿಮ್ಮ ಒಂದು ಕಸ್ಟಮರ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಯಾವುದೇ ಒಂದು ಕಸ್ಟಮರ್ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಅಂದರೆ ಅವರು ವೆಲ್ ಎಜುಕೇಟೆಡ್ ಇರ್ತಾರೆ. ಅವರು ಸಮ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸರ್ಚ್ ಮಾಡ್ತಾರೆ. ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಸಿಕ್ಕಿದರೆ ಅವರಿಗೆ ಫಸ್ಟ್ ಲೆವೆಲ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ಆಮೇಲೆ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ನಿಮ್ಮ ಇನ್ಫಾರ್ಮೇಷನು, ನಿಮ್ಮ ಪ್ರಾಡಕ್ಟು ಕಂಪ್ಲೀಟ್ ನೋಡಿಕೊಂಡು ಅವರು ಡಿಸೈಡ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಎಂಕ್ವೈರಿ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ಪ್ರತಿಯೊಂದು ಇಲ್ಲಿ ತಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸ ಆಗತ್ತೆ. ಸೊ ಅದೇ ರೀತಿ ನಿಮ್ಮ ಒಂದು ವೆಬ್ಸೈಟ್ ಇದ್ದರೆ 24x7 ಒಂದು ಸರ್ವಿಸನ್ನು ಕೊಡ್ಬೋದಾಗಿದೆ. ಏಕೆಂದರೆ ನೀವು ನೋಡ್ಬೋದು ಅಮೆಜಾನ್, ಫ್ಲಿಪ್ಕಾರ್ಟ್ ಮತ್ತು ಇದೇ ಥರ ಯಾವುದೇ ಒಂದು ವೆಬ್ಸೈಟ್ನ ಸೊ 24x7 ಯಾವಾಗ ಬೇಕಾದರೂ ಆರ್ಡರ್ ಮಾಡ್ಬೋದು, ಏನೇ ನೋಡ್ಬೋದು. ಸೊ ನಿಮ್ಮ ಒಂದು ಶಾಪ್ ಇದ್ದರೆ ಏನಾಗುತ್ತೆ, 10 to 6, 10 to 8 ಇದೇ ಥರ ಒಂದು ಶಾಪನ್ನು ಅಥವಾ ಯಾವುದೇ ಒಂದು ಮಾರ್ಕೆಟ್ನ ನೀವು ಓಪನ್ ಮಾಡ್ಕೊಂಡೇ ಇರ್ತೀರಿ. ಸೊ 24x7 ನಡೆಸ್ಲಿಕ್ಕೆ ಆಗಲ್ಲ ಯಾವುದೇ ರೀತಿ. ಸೊ ಅದೇ ರೀತಿ ಇಲ್ಲಿ ವೆಬ್ಸೈಟ್ ಇದ್ದರೆ ಕಸ್ಟಮರ್ಗಳಿಗೆ ಯಾವುದೇ ಟೈಮ್ ಇಲ್ಲ. ಸೊ ರಾತ್ರಿ 12 ಗಂಟೆ ಇರಲಿ, ರಾತ್ರಿ 2 ಗಂಟೆ ಇರಲಿ, 4 ಗಂಟೆ ಇರಲಿ, ಯಾವುದೇ ಟೈಮ್ ಇರಲಿ ಒಂದು ಕಸ್ಟಮರ್ನ ತಮ್ಮ ವೆಬ್ಸೈಟ್ ನೋಡಿಕೊಂಡು ಅಲ್ಲಿಂದ ಒಂದು ಕಾಲ್ ಆರ್ ಆರ್ಡರನ್ನು ನಿಮಗೆ ಪ್ಲೇಸ್ ಮಾಡ್ಬೋದಾಗಿದೆ. ಇದರಿಂದ ತಮ್ಮ ಬಿಸ್ನೆಸ್ನ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ವೆಬ್ಸೈಟ್ ಇದ್ದರೆ ಸೊ ಗೂಗಲಲ್ಲಿ ಸರ್ಚ್ ಇಂಜಿನಲ್ಲಿ ಕೂಡ ರ್ಯಾಂಕ್ ಆಗುತ್ತೆ. ಲೈಕ್ ನೋಡಿ, ಸೊ ಲೊಕೇಶನ್ ವೈಸ್ ಅಂತಲ್ಲ, ಬೇರೆ ಪ್ಲೇಸಿಂದ ಕೂಡ ಆಲ್ ಓವರ್ ವರ್ಲ್ಡ್ ಎಲ್ಲಿಂದ ಬೇಕಾದರೂ ತಮಗೆ ಒಂದು ಇನ್ಫಾರ್ಮೇಷನ್, ಒಂದು ಲೀಡನ್ನು ಜನ್ರೇಟ್ ಆಗ್ಬೋದು. ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಸೊ ನಾವು ಒಂದು ಬೆಂಗಳೂರಲ್ಲಿ ಇದ್ದೀನಿ ಅಂದ್ಕೊಳ್ಳಿ. ಸೊ ಬೆಂಗಳೂರಿಂದ ನನಗೆ ಯಾವುದೋ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರೆ ನನಗೆ ಯಾವ ಲೊಕೇಶನಿಂದ ಬರ್ತಾ ಇದೆ ಅಂತ ನನಗೆ ಟ್ರ್ಯಾಕ್ ಮಾಡ್ಬೋದಾಗಿದೆ. ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನಿಂದ. ಸೊ ನಮಗೆ ಫ್ಲಿಪ್ಕಾರ್ಟಿಂದ ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಅಂತ ನಮಗೆ ಗೊತ್ತಿದೆ. ಆದರೆ ಫಿಸಿಕಲಿ ಯಾವುದೋ ಒಂದು ಫಿಸಿಕಲ್ ಲೊಕೇಶನ್ನಿಂದ ಬರ್ತಾ ಇದೆ. ಸೊ ಅಲ್ಲಿಂದ ಬರಬೇಕಂತಂದರೆ ಸೊ ಯಾವ ಥರ ಪ್ರೊಸೆಸ್ ನಡೀತಾ ಇದೆ ಅನ್ನೋದು ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದಾಗಿದೆ. ಇದರಿಂದ ಸೊ ಬಿಸ್ನೆಸ್ಗೆ, ಯಾವುದೇ ಒಂದು ಬಿಸ್ನೆಸ್ಗೆ ಗ್ರೋತ್ ಆಗಲಿಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಸೊ ಇಂಡಿವಿಜುವಲ್ ತಮ್ಮದೇ ಒಂದು ಓನ್ ಬಿಸ್ನೆಸ್ ಆಗಿರ್ಬೋದು. ಸೊ ನಿಮ್ಮದೇ ಬ್ರ್ಯಾಂಡಲ್ಲಿ ಒಂದು ಫ್ಲಿಪ್ಕಾರ್ಟ್ ಥರ ಅಕೌಂಟ್, ಯಾವುದೋ ಒಂದು ಪ್ರಾಡಕ್ಟ್ ಇದ್ದರೆ ನೀವು ಕಾಮರ್ಸ್ ವೆಬ್ಸೈಟ್ ಮಾಡ್ಕೊಳ್ಬೋದು. ನಾರ್ಮಲಿ ತಮ್ಮ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ. ಸೊ ಲೈಕ್ ನೋಡಿ, ಒಂದು ಕಾಲೇಜ್ದಿದೆ, ಕಾಲೇಜ್ದು ಪೋರ್ಟ್ಫೋಲಿಯೋ ಇರ್ಬೋದು, ಎಷ್ಟು ಜನ ಟಾಪರ್ಸ್ ಇದ್ದಾರೆ, ರಿಸಲ್ಟ್ ರ್ಯಾಂಕ್ ಎಕ್ಸಾಮಿನೇಷನ್ ಇರ್ಬೋದು, ಕಾಲೇಜ್ ಪೋರ್ಟ್ಫೋಲಿಯೋ ಇರ್ಬೋದು. ಮಾರ್ಕೆಟಿಂಗ್ ಮೆಥಡ್ಸಲ್ಲಿ ನಿಮಗೆ ವೆಬ್ಸೈಟ್ ಅನ್ನೋದು ಬಹಳಷ್ಟು ಅಡ್ವಾನ್ಸ್ಡ್ ಮೆಥಡ್, ಕಾಸ್ಟ್ ಎಫೆಕ್ಟಿವ್ ಮತ್ತು ಒಂದು ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು. ನಾವು ಹೇಳಬೇಕಂತಂದರೆ ಇವತ್ತಿನ ಕಾಲದಲ್ಲಿ ನ್ಯೂಸ್ ಪೇಪರು, ಟಿ ವಿ ಆ್ಯಡ್ಸು ಮತ್ತು ಪಾಂಪ್ಲೆಟು, ಬ್ಯಾನರು, ಈ ಥರ ಒಂದು ಹಳೆ ಮೆಥಡ್ಸ್ನ ಯೂಸ್ ಮಾಡಿಕೊಂಡ್ರೆ ನೀವು ತುಂಬ ಲಾಸ್ ಆಗ್ತೀರಾ. ಏನಕ್ಕೆ ಅಂತಂದರೆ ಸೊ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ. ಸೊ ಲಿಮಿಟೆಡ್ ಸ್ಪೇಸ್ಗೆ ನೀವು ಅವನ್ನ ಆ್ಯಡ್ನ ನಡೆಸ್ಬೋದಾಗಿದೆ. ಲೈಕ್ ನೋಡಿ, ನೀವು ಪಾಂಪ್ಲೆಟ್ ಕ್ರಿಯೇಟ್ ಮಾಡಿರ್ತೀರ. ಪಾಂಪ್ಲೆಟ್ ಕ್ರಿಯೇಟ್ ಮಾಡಿದ ಮೇಲೆ ಯಾರಿಗೆ ಕೊಡಬೇಕು, ಪಾಂಪ್ಲೆಟ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಕಾಸ್ಟ್ ಇರುತ್ತೆ. ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನು ನೀವು ಎಲ್ಲರಿಗೆ ಕೊಡಬೇಕಾಗಿ ಶೇರ್ ಮಾಡಬೇಕು. ಅದು ಕೂಡ ತುಂಬ ನಿಮಗೆ ಕಾಸ್ಟ್ ಆಗಿ ಬೀಳುತ್ತೆ. ಸೊ ಅದೇ ರೀತಿ ಟಿ ವಿ ಆ್ಯಡಲ್ಲಿ ಕೂಡ ನೀವು ಕೊಡಬೇಕಂದ್ರೆ ತುಂಬ ಕಾಸ್ಟ್, ವಿದಿನ್ 10 to 15 ಸೆಕೆಂಡ್ 30 ಸೆಕೆಂಡ್ ಆ್ಯಡ್ ಕೊಡಬೇಕಂದ್ರೂ ಕೂಡ ನೀವು ತುಂಬ ಖರ್ಚು ಮಾಡಬೇಕಾಗತ್ತೆ. ಈವನ್ ಬ್ಯಾನರ್ ಕೂಡ ಹಾಗೆ, ಒಂದು ಡಿಸ್ಟಿಕಲ್ಲಿ ನೀವು ಜಸ್ಟ್ ಬ್ಯಾನರ್ಸ್ನ ಪಬ್ಲಿಷ್ ಮಾಡಬೇಕು ಅಥವಾ ಎಲ್ಲ ಕಡೆ ಹಾಕಬೇಕು ಅಂದರೆ ಮಿನಿಮಮ್ 4-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ ಇಷ್ಟೊಂದು ಖರ್ಚು ಮಾಡೋದು ಬೇಕಾ? ಅಥವಾ ತಮ್ಮ ವೆಬ್ಸೈಟು ಕೇವಲ ಮಿನಿಮಮ್ ಬಜೆಟಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಮತ್ತು 24x7 ಲೈವ್ ಇರ್ತಕ್ಕಂಥದ್ದು, ಹಾಗೆ ವರ್ಷವಿಡೀ ಲೈವ್ ಇರ್ತಕ್ಕಂಥದ್ದು.
ಸೊ ಬ್ಯಾನರು ಪ್ಯಾಂಪ್ಲೆಟ್ಸ್ ಇವೆಲ್ಲ ವರ್ಷವಿಡೀ ನಡೆಯಲ್ಲ, ಲಿಮಿಟೆಡ್ ಟೈಮ್ 1 ಮಿನಿಟ್ ವಿಡಿಯೋ ಇದ್ದರೆ, ಸೊ ಬ್ಯಾನರ್ 1 ನ್ಯೂಸ್ ಪೇಪರ್ 1 ಡೇ, ಇದೇ ಥರ ಅದಕ್ಕೆ ಲಿಮಿಟೇಷನ್ಸ್ ಇದೆ. ಆದರೆ ತಮ್ಮ ಒಂದು ವೆಬ್ಸೈಟ್ಗೆ ಯಾವುದೇ ಥರ ಲಿಮಿಟೇಷನ್ಸ್ ಇಲ್ಲ. ಅದರಿಂದ ತಮ್ಮ ಬಿಸ್ನೆಸ್ನ ಗ್ರೋತ್ ಮಾಡ್ಬೋದು, ಡಬಲ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ತಾವು ಒಂದು ವೆಬ್ಸೈಟ್ ಮಾಡ್ಕೊಳ್ಳಿ. ಯಾವ್ದು ವೆಬ್ಸೈಟ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ಯಾರಿಂದ ಮಾಡ್ಕೊಳ್ತೀರಿ ಅನ್ನೋದು ಮುಖ್ಯ ಅಲ್ಲ, ಒಂದು ವೆಬ್ಸೈಟ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಒಂದು ಕರಿಯರ್ನ ಸ್ಟಾರ್ಟ್ ಮಾಡಿ. ಸೊ ಅಲ್ಲಿಂದ ತಮ್ಮ ಒಂದು ಬಿಸ್ನೆಸ್ನ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲಿಂದ ತಮ್ಮ ಬಿಸ್ನೆಸ್ನ ಡಬಲ್ ಮಾಡ್ಬೋದು ವೆಬ್ಸೈಟಿಂದ, ಅಥವಾ ಡಿಜಿಟಲ್ ಒಂದು ಯುಗದಲ್ಲಿ ಅದು ಬಹಳಷ್ಟು ಮುಖ್ಯವಾಗಿದೆ. ಸೊ ಒಂದು ಕೇಸ್ ಸ್ಟಡಿ ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಒಬ್ಬ ಟೀಚರ್ ಇದ್ದರು, ಸೊ ಡಿಪ್ಲೊಮಾ ಟೀಚರ್ಸ್ ಇದ್ದರು. ಆ ಟೀಚರ್ ಕೂಡ ಇದೇ ಥರ ಒಂದು ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡಿಕೊಂಡು ತಮ್ಮ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ರು, ಅಥವಾ ತಮ್ಮ ವಿಡಿಯೋಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಸೊ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದೀವಿ ನಾವು. ಸೊ ಯಾವ ಥರ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದೀವಿ ಅಂತಂದರೆ, ಸೊ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಮಾಡಿಕೊಟ್ಟಿದ್ವಿ. ಆ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಅವರು ತುಂಬ ಇವತ್ತು ಮಂತ್ಲಿ 50,000 ರೂಪಾಯಿ ಅರ್ನ್ ಮಾಡ್ತಾಯಿದ್ದಾರೆ. ಯಾವ ಥರ ಅರ್ನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಆ ಪ್ಲಾಟ್ಫಾರ್ಮ್ ನೋಡಿದ್ರೇ ಗೊತ್ತಾಗುತ್ತೆ. ಬೇಕಾದರೆ ನೀವು ನೋಡ್ತೀನಿ ಅಂದರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪ್ಲಾಟ್ಫಾರ್ಮ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಆ ಪ್ಲಾಟ್ಫಾರ್ಮ್ ಯಾವ ಥರ ಇದೆ, ಅವರು ಜಸ್ಟ್ ಕೋರ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಕೋರ್ಸ್ ವಿಡಿಯೋಸ್ ಇರುತ್ತೆ, ಲೈವ್ ಕ್ಲಾಸಸ್ ಇರುತ್ತೆ, ಆಫ್ಟರ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ಬೋದು. ಸೊ ಈ ಕ್ವಿಝಸ್ ಇರ್ಬೋದು, ಈ ಸಿಸ್ಟಮನ್ನು ಅವರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಅದರಿಂದ ಅವರು ಕೂಡ ಗ್ರೋತ್ ಆಗ್ತಾರೆ, ಅವ್ರ ಬಿಸ್ನೆಸ್ನ ಗ್ರೋತ್ ಆಗ್ತಿದೆ. ಮೊದಲು ಏನಾಗ್ತಿತ್ತು, ಜಸ್ಟ್ ವಿಡಿಯೋಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಅವ್ರಿಗೆ ಅಷ್ಟೊಂದು ಅರ್ನಿಂಗ್ ಆಗ್ತಾ ಇರಲಿಲ್ಲ. ಸೊ ಆ ಒಂದು ಟೆಕ್ನಿಕನ್ನು ನಾವು ಅವ್ರಿಗೆ ಹೇಳಿದಾಗ, ಸೊ ಅವರು ಓಕೆ ಅಂದ್ಕೊಂಡು ಆ ಒಂದು ವೆಬ್ಸೈಟು ಅಥವಾ ಏನು ಮಾಡ್ಕೊಂಡ್ರು ವೆಬ್ ಆ್ಯಪ್ ಅಂತ. ಸೊ ಮಾಡ್ಕೊಂಡಿದ್ಮೇಲೆ ಅವ್ರು ತುಂಬ ಗ್ರೋತ್ ಆಗಿದ್ದಾರೆ. ಇದೇ ಥರ ಕೇಸ್ ಸ್ಟಡೀಸು ಬಹಳಷ್ಟು ಜನರಿಗೆ ನಾವು ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ. ಸೊ ನಿಮ್ಗೇನಾದರೂ ಈ ಥರ ವೆಬ್ಸೈಟ್ ಯೂಸ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ನ ಗ್ರೋತ್ ಮಾಡಬೇಕು, ಅದರ ಟಿಪ್ಸ್ ಏನಾದರೂ ಬೇಕಂತ ಅಂದರೆ ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಕೂಡ ಇರುತ್ತೆ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ, ಕಾಲ್ ಮಾಡಿ. ಥ್ಯಾಂಕ್ ಯು.